ಏನ್ ಮಾಡಮ್ಮ ಹೇಳಮ್ರ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ. ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ 184ನೇ ವಿಷಯಾಂಕ. ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ಬ್ರಹ್ಮನಿಗೆ ಹೇಳ್ಕೊಳಕ ಯೋಗ್ಯವಾಗಿರುತ್ತದೆ ವಿನಃ ಬ್ರಹ್ಮನಿಂದ ಭಿನ್ನವಾದ ಆಭಾಸನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಕೊಂಡ್ರೆ ಅದು ಮಿಥ್ಯವಾಗಿರುತ್ತದೆ. ಬ್ರಹ್ಮಕ್ಕಿಂತ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಮಿಥ್ಯೆಯಾಗುತ್ತದೆ. ಬ್ರಹ್ಮ ಹೇಳ್ಕೋಬಹುದು ನಾನು ಬ್ರಹ್ಮ ಅಂತ, ಆಭಾಸ ಹೆಂಗ್ ಹೇಳ್ಕೊತಾನ್ರಿ? ಎಲ್ಲರೇ ಆಭಾಸ ನಾನು ಬ್ರಹ್ಮ ಇದೀನಿ ಅಂತಂದ್ರೆ ಅದು ಮಿಥ್ಯೆ ಆಗ್ತದ ಅಂತೇಳಿ 108, 109 ಹಿಂಗೆಲ್ಲ ವಿಷಯಾಂಕ ಇವು ಬಂದವು, ದೋಹಾಗಳು. ಅವು ಹೆಂಗಾಗ್ತಾವ ಅಂತಂದ್ರ ಹಗ್ಗದೊಳಗ ಹಾವು ತೋರಿದಾಗ ಆಭಾಸ ಇದ್ರ ಹಾಗಿದ್ದಂಗ, ಹಗ್ಗದಾಗ ಹಾವು ತೋರ್ತವಲ್ಲ ಆಭಾಸ ಇದ್ರ ಹಾಗಿದ್ದಂಗ ಅವನು ನಾನು ಹಾವದೀನಿ ಅಂದಂಗ ಆಗ್ತದ. ಹಗ್ಗ ತಾನು ಹಾವದೀನಿ ಅಂದಂಗ ಈ ಆಭಾಸ ಬ್ರಹ್ಮದೀನಿ ಅಂದಂಗ ಆಗ್ತದ. ಹಗ್ಗ ಹಾವಲ್ಲ, ಆಭಾಸ ಬ್ರಹ್ಮ ಅಲ್ಲ ಅಂತ ಮಾತು ಹೇಳಿ ಹಿಂಗ ಅನ್ಬಹುದು. ಹೆಂಗ ಅನ್ಬಹುದಪ್ಪ ಅಂತಂದ್ರೆ ಆಭಾಸನ ಅಧಿಷ್ಠಾನ ಯಾರು? ಕೂಟಸ್ಥ. ನನ್ನ ಅಧಿಷ್ಠಾನವಾದ ಕೂಟಸ್ಥ
ಬ್ರಹ್ಮನಿರುತ್ತಾನೆ. ನನ್ನ ಅಧಿಷ್ಠಾನವಾದ ಕೂಟಸ್ಥನ ಸ್ವರೂಪ ಬ್ರಹ್ಮವಿರುತ್ತದೆ ಅಂತ ಅನ್ಬೋದೇ ಹೊರತು ನಾನೇ ಬ್ರಹ್ಮದಿನಿ ಅಂತ ಅನ್ಲಿಕ್ಕೆ ಶಕ್ಯವಿಲ್ಲ ಅಂತ ನೀವು ಏನು ಹೇಳ್ತಾ ಇದ್ದೀರಿ. ಅಲ್ಲಿಂದ ಇಲ್ಲಿ ತನಕ ಆವಾಸ ಬೇರೆ ಬ್ರಹ್ಮ ಬೇರೆ ಅಂತೇಳಿ ಮತ್ತ ಬ್ರಹ್ಮ ಬೇರೆ ಆವಾಸ ಬೇರೆ ಅಂತ ಹೇಳ್ಕೊತ ನೀವೇ ಹೇಳಿರಿ. ಆವಾಸನ ಲಕ್ಷಣಗಳು ಹೇಳಿರಿ, ಬ್ರಹ್ಮನ ಲಕ್ಷಣಗಳು ಹೇಳಿರಿ. ಬ್ರಹ್ಮ ಕೂಟಸ್ಥ ಅವರು ಬೇಕಿದ್ರೆ ನಾನು ಬ್ರಹ್ಮ ಅಂತ ಅನ್ಕೊಂಡ್ರಿ ಏನ್ ತೊಂದರೆ ಇಲ್ಲ. ಆದ್ರೆ ಆವಾಸ ಬ್ರಹ್ಮ ಅಂತಾನಂದ್ರೆ ಅವ ಬ್ರಹ್ಮನಿಂದ ಭಿನ್ನವಾದವನು. ಬ್ರಹ್ಮನ ಪ್ರತಿಬಿಂಬ, ಪ್ರತಿಬಿಂಬನೇ ನಾ ಬಿಂಬ ಅಂದ್ಕೊಂಡಂಗೆ ಆಗ್ತದಪ್ಪ. ಅದರ ಸಲುವಾಗಿ ಇದು ಸರಿ ಹೋಗ್ತಾ ಇಲ್ಲ ಅಂತೇಳಿ ನನಗ ಹಿಂಗ ಶಂಕೆ ಉಂಟಾಗ್ಯದ. ಇಲ್ಲಿ ತಿಳ್ಕೋಬೇಕಾಗಿದ್ದು ಹೆಂಗಂತಂದ್ರ ಶಿಷ್ಯನ ವಿನಯ ನೋಡ್ರಿ ಹೆಂಗದ. ವಿಷಯ ಅಲ್ಲಿಂದ ಇಲ್ಲಿ ತನಕ ಹೇಳಿದ್ದು ಎಲ್ಲಾ ಉಲ್ಟಾ ಸೀದಾ ಮಾಡಿಟ್ಟು ಏನ್ ಮಾಡ್ಲಕತ್ತಾನ ಅಂತಂದ್ರ ನನಗ ಹಿಂಗ ಶಂಕೆ ಉಂಟಾಗ್ಯದ. ನೀವು 7 ಅವಸ್ಥೆಗಳು ಇಂಥವು ಶಾಸ್ತ್ರಗಳು ಹೇಳಿ ನಮಗ ಬ್ರಹ್ಮಾಸ್ಮಿ ಅಂತೇಳಿ ಆಭಾಸ ಅನ್ಕೋಬೇಕಾದ್ರೆ ಅವ 7 ಅವಸ್ಥೆ ದಾಟಿ ಬರ್ಬೇಕಂತ ಹೇಳಿದ್ರಿ. ಆ 7 ಅವಸ್ಥೆಗಳು ನೀವು ಹೇಳಿದ್ರಿ, ನಾವು ಕೇಳಿದೆವು. ಆದ್ರೆ ಅದರಿಂದ ಏನು ಉಪಯೋಗ ಆಗಲಿಲ್ಲ. ನಮಗ ಬ್ರಹ್ಮ ಅನ್ನೋ ಅನುಭವ ಆಗಲಿಲ್ಲ. ಈ 7 ಅವಸ್ಥೆಗಳು ಕೇಳೋದಕ್ಕಿಂತ ಮೊದಲು ಹೆಂಗಿದ್ದೇವು ಹಂಗೇ ಅದೀವಿ. ನಮಗ ಮಿಥ್ಯವಾದ ಜಗತ್ತಿನ ಏನಾಗಬೇಕು, ಮಿಥ್ಯ ಆಗ್ಬೇಕಲ್ಲ. ಆದ್ರೆ ಸತ್ಯನೇ ಆದ. ಮಿಥ್ಯವಾದ ಜಗತ್ತು ನಮಗೆ ಮಿಥ್ಯ ಆಗ್ಬೇಕು. ಅದ್ರ ಬದಲಿ ಏನಾಗ್ಬಿಡ್ತು, ಸತ್ಯನೇ ಆದ. ಜಗತ್ ಮಿಥ್ಯ ಅದ, ಸತ್ಯ ಅದ ರೀ. ಮಿಥ್ಯವಾದ ಜಗತ್ತು ಏನಾಗ್ಯದ, ನೀವು 7 ಅವಸ್ಥೆಗಳನ್ನು ಹೇಳಿದ ಮೇಲೂ ಅದು ಸತ್ಯನೇ ಹಾಕುಂತದ. ನಮಗ ಮಿಥ್ಯ ಆಗ್ಲಿಲ್ಲ. ಮತ್ತ ನಮ್ದು ಯಾವ ದುಃಖನೂ ನಿವೃತ್ತಿ ಆಗ್ಲಿಲ್ಲ. ದುಃಖ ಹೆಂಗದ ಹಂಗೆ ಅದ ನಮ್ಮೊಳಗ. ಮತ್ತ ಪರಮಾನಂದ ಪ್ರಾಪ್ತಿನೂ ಆಗಿಲ್ಲ. ಹಿಂಗಾಗಿ ನಮಗೆ ಮೋಕ್ಷನೂ ಆಗಿಲ್ಲ. ಅಲ್ಲಿಂದ ಇಲ್ಲಿ ತನ ಹೇಳಿರಿ, ಅದ್ರದ್ದೇನು ಪರಿಣಾಮ ಆಗಿಲ್ಲ. ಅದಕ್ಕೆ ಸದ್ಗುರುವೇ, ಭಗವಂತ, ದೇವರೇ, ಅಪ್ಪ ಏನಪ್ಪ ಅಂದ್ರೆ ಸತ್ಯವಚನಗಳನ್ನ ಹೇಳಿ ನನಗ ಮಿಥ್ಯವಾದ ಜಗತ್ತನ್ನ ಮಿಥ್ಯವಾಗುವ ಹಾಗೆ, ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗುವ ಹಾಗೆ ನನಗ ಇನ್ನೂ ಒಳ್ಳೆ ಪರಿಣಾಮಕಾರಿಯಾದ ಉಪದೇಶ ಮಾಡ್ರಿ. ಇಲ್ಲಿ ತನಕ ಮಾಡಿದ ಉಪದೇಶದಿಂದ ನನಗೇನು ಉಪಯೋಗ ಆಗಿಲ್ಲ ಅಂದ್ಬಿಟ್ಟ. ಅವನಿಗೆ ಹಂಗಾದಾಗ ನಮ್ದ್ಯಾ ಪರಿಸ್ಥಿತಿ ರೀ? ನಮ್ಗೇನಾಗಬೇಕು? ಮುಂದೆ ಕೂತು ಕೇಳೋಂದೇ ಹಂಗಾಗ. ಅದಕ್ಕೆ ಏನಾಯ್ತಪ್ಪ, ಮುಂದೆ ಸದ್ಗುರುನಾಥ ಏನ್ ಮಾಡ್ಲಿಕ್ಕತ್ತಾನ, ಶಿಷ್ಯನಿಗೆ 2 ರೀತಿಯಾಗಿ ತಿಳುವಳಿಕೆ ಕೊಡ್ತಾನ. ಒಂದು ಏನಪ್ಪ ಅಂದ್ರೆ, ಪ್ರಶ್ನೆಗೆ ಉತ್ತರ ಕೊಡೋದು ಒಂದು ವಿಧಾನ, ಆದ್ರೆ ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಹಾಕೋದು, ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಹಾಕಿ ಜ್ಞಾನ ಹೇಳೋದು, ಇದು ಒಂದು ರೀತಿ ವಿಧಾನ. ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಒಟ್ಟ ಉತ್ತರನೇ ಕೊಡಂಗಿಲ್ಲ. ಮತ್ತೊಂದು ಪ್ರಶ್ನೆ ಹಾಕೋತ ಹೋಗಿ ಅವನಿಗೆ ತನ್ನ ಉತ್ತರ ತನ್ನ ಬಾಯಿಲೆ ಬರಂಗೆ ಮಾಡಿಬಿಡ್ತಾರ. ನಮ್ಮಲ್ಲಿ ಡಾಕ್ಟರ್ ಬೀಡ್ ಅಂತದಾರ, ಬೀಡ್ ಡಾಕ್ಟರ್ ಅಂತೇಳಿ ನಮ್ಮ ಆಧ್ಯಾತ್ಮಿಕ ಗುರುಗಳು, ಜಿಲ್ಲಾ ವೈದ್ಯಾಧಿಕಾರಿಗಳವರು. ಅಂತ ಡಾಕ್ಟರು ಏನೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಹಿಂಗೆ ಡೈರೆಕ್ಟ್ ಉತ್ತರನೇ ಹೇಳಲ್ಲ. ಆ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ, ಅದಕ್ಕೆ ಅದ ಹೆಂಗ್ರಿ, ಇದು ಹೆಂಗ್ರಿ, ಅದು ವಿಚಾರ ಮಾಡಿ ಹೇಳ್ರಿ ಸ್ವಲ್ಪ ಅಂತ ಹೇಳಿ ನಮಗೆ ವಿಚಾರ ಮಾಡ್ಲಿಕ್ಕೆ ಹಚ್ತಾರೆ. ಇದೇನಪ್ಪ, ಮೊದಲ್ ನಮಗೆ ಒಂದು ನಮೂನೆ ಅನಿಸ್ತಿರ್ತೀವಿ, ನಮ್ಗೆ ಏನ್ ಕೇಳ್ತೀವಿ ಅದು ಹೇಳೋದ್ ಬಿಟ್ಟು ಒಳ್ಳೆ ನಮ್ಗೆ ತಲೆ ತಿಂತಾರಲ್ಲ ಅವರು ಅಂತೇಳಿ.
ಅದು ಕಡೆಗೆ ಉತ್ತರ ನಮ್ಮ ಬಾಯಿಲಿಂದ ಬರಂಗೆ ಮಾಡ್ತಾರೆ. ಅದು ಒಂದು ರೀತಿ ಗುರುವಿನ ಕೌಶಲ್ಯ. ಇವತ್ತಿನ ದಿವಸ ನಾವು ಏನಾರ ಚೆನ್ನಾಗಿ ಮಾತನಾಡೋದಕ್ಕ ಇಲ್ಲಿ ಏನಾರ ಕಲ್ತೀವಿ ಅಂತಂದ್ರೆ ಎಲ್ಲ ಅವರ ಆಶೀರ್ವಾದ. ಅವರ ಮಟ್ಟಕ್ಕ ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಬೆಳಿಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದು ಅರವಿಂದಾಶ್ರಮದ ಸಾಹಿತ್ಯ ಫುಲ್ ಇಂಗ್ಲಿಷ್ನಾಗ ಅದ. ಸ್ವಂತ ಓದ್ಕೊಂಡ್ರ ತಿಳಿಯಂಗಿಲ್ಲ. ಅವ್ರ ಹತ್ರ ಹೋಗಿ ಕೂತು ಕೇಳಬೇಕು. ಎಷ್ಟು ಸಾಧ್ಯ ಅದಷ್ಟು ಕೇಳಿದೆವು. ಆದ್ರೆ ಡ್ಯೂಟಿ ಬಿಟ್ಟು ಹೋಗಿ ಕೇಳ್ಬೇಕಂತಂದ್ರೆ ನಾವು ಸಂಜೆ 6ಕ್ಕೆ ಬರೋರು, ಅವ್ರ ಸತ್ಸಂಗ 4:30, 5ಕ್ಕೆ ಎಲ್ಲರೂ ಹೋಗಿ ನಾವು ಹೋಗಿ ಕುಂದ್ರಕ ಅವ್ರೆಲ್ಲರೂ ಎದ್ದು ಹೋಲಕ್ಕೆ ತಯಾರಾಗಿರ್ತಿದ್ರು. ಎಲ್ಲ ರಿಟೈರ್ಡ್ ಮಂದಿದ ಒಂದು ಟೀಮ್ ಅದು. ಎಷ್ಟು ಸಿಗ್ತದ ಅಷ್ಟೇ ರೀ, ನಿಮ್ಮ ಸಲುವಾಗಿ ನಾವು 6 ಮೇಲೆ ಬರೋಮೇನು, ಸಂಜೆಗಿನ್ನ ಎಷ್ಟೊತ್ತಾಗ್ತದೇನೋ, ನಾವು ಜಲ್ದಿ ಬಂದು ಜಲ್ದಿ ಓದ್ತೀವಿ ಅಂದ್ರೆ ಆಯ್ತು ಬಿಡ್ರಪ್ಪ, ನಮಗೆ ಇದಕ್ಕೆ ಸೆಟ್ ಆಗಂಗಿಲ್ಲ ಅಂತೇಳಿ ಬಿಟ್ಬಿಟ್ಟೆವು ಅಷ್ಟೇ. ಟೈಮ್ ಸೆಟ್ ಆಗ್ಲಾರ್ದಕ್ಕ ಎಲ್ಲ ಏನೇನು ಸಾಧ್ಯ ಅದ ಅಷ್ಟೆಷ್ಟು ಮಾಡೀವಿ. ಇಲ್ಲೇನಾಯ್ತು, ಈಗೇನ್ ಮಾಡ್ಯಾರ, ಪ್ರಶ್ನೆಗೆ ಟಿಪ್ಪಣಿ 43 ಟಿಪ್ಪಣಿ, ಪೇಜ್ ನಂಬರ್ 239. ಇದು ಏನು ಪ್ರತಿ ಪ್ರಶ್ನೆ ಹಾಕ್ಲಕತ್ತಾರ ಅವ್ರು. ಪ್ರಶ್ನೆ ಗುರು ಶಿಷ್ಯ ಅಂದದ್ದು ಪ್ರಶ್ನೆ ಗೊತ್ತಾಯ್ತು, ಶಿಷ್ಯನ ಸಂಖ್ಯೆ ಗೊತ್ತಾಯ್ತು. ಶಿಷ್ಯನ ಸಂಖ್ಯೆ ಗೊತ್ತಾದ್ಮೇಲೆ ಅವನಿಗೊಂದು ಪ್ರತಿ ಪ್ರಶ್ನೆಗಳು ಹಾಕ್ಲಕತ್ತಾರ. ಹೆಂಗಪ್ಪ ಅಂತಂದ್ರ ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಏನಂದ್ರ, ಬ್ರಹ್ಮಜ್ಞಾನದ ಸ್ವರೂಪವು ಮಿಥ್ಯಾ ಸರ್ಪದ ಅಂತರ್ಗತವಾದ ಚಿದಾಭಾಸನ ಆಶ್ರಿತವಾಗಿರೋಣದರಿಂದ, ಬ್ರಹ್ಮಜ್ಞಾನದ ಸ್ವರೂಪ ಎದರದ, ಮಿಥ್ಯಾ ಸರ್ಪದ ಅಂತರ್ಗತವಾದ, ಸರ್ಪದಲ್ಲ, ಮಿಥ್ಯಾ ಸಂಸಾರದ ಅಂತರ್ಗತವಾದ, ಸರ್ಪ ಸಣ್ಣ ಬರ್ದೀವಿ ಮೂಲೆಗ, ಮಿಥ್ಯಾ ಸಂಸಾರದ ಅಂತರ್ಗತವಾದ ಚಿದಾಭಾಸನ ಆಶ್ರಿತವಾಗಿರೋಣದರಿಂದ ಮಿಥ್ಯವಾಗಿರುತ್ತದೆ. ಆದ್ದರಿಂದ ಈ ಮಿಥ್ಯಾಜ್ಞಾನದಿಂದ ಮೃಗಜಲದಿಂದ ತೃಷೆಯು ನಿವೃತ್ತಿಯಾಗದಂತೆ ಸಂಸಾರದ ನಿವೃತ್ತಿ ಅದು ಹೇಗೆ ಆಗುತ್ತದೆ ಎಂದು ಹೇಳುವೆಯೋ, ಮಿಥ್ಯವಾದ ಜಲದಿಂದ, ಯಾವುದು ಮೃಗಜಲದಿಂದ ತೃಷೆಯ ನಿವೃತ್ತಿ ಆಗಂಗಿಲ್ಲ. ಹಾಂಗ ಸಂಸಾರದ ನಿವೃತ್ತಿ ಬ್ರಹ್ಮಜ್ಞಾನದಿಂದ ಆಗಲ್ಲ ಅಂತ ಹಿಂಗ್ ಹೇಳ್ತೀಯೋ. ಅಹಂ ಬ್ರಹ್ಮ ಎಂಬ ಮಿಥ್ಯಾಜ್ಞಾನವು ಮಿಥ್ಯಾ ಚಿದಾಭಾಸನೆಗೆ ಆಶ್ರಿತವಾಗಿದೆ. ಮಿಥ್ಯವಾದ ಆಭಾಸನ ಆಶ್ರಯದಲ್ಲಿರುವ ಕಾರಣ ಅಹಂ ಬ್ರಹ್ಮ ಮಿಥ್ಯಾಜ್ಞಾನವಾಗಿದೆ. ಆ ಮಿಥ್ಯಾಜ್ಞಾನವು ಮಿಥ್ಯಾ ಜಗತ್ತಿನ ಭ್ರಾಂತಿಯ ನಿವೃತ್ತಿ ಮಾಡುವುದಿಲ್ಲ. ಅದು ಹೇಗೆಂದರೆ, ಮೃಗಜಲದಿಂದ ತೃಷೆಯು ನಿವೃತ್ತಿಯಾಗದಂತೆ. ನೀರಡಿಕೆ ವ್ಯಾವಹಾರಿಕವಾಗಿದೆ, ಮೃಗಜಲದ ನೀರು ಪ್ರಾತಿಭಾಸಿಕವಾಗಿದೆ. ವ್ಯಾವಹಾರಿಕ ತೃಷೆಯು ಪ್ರಾತಿಭಾಸಿಕ ಮೃಗಜಲದ ನೀರಿನಿಂದ ನಿವೃತ್ತಿ ಆಗುವುದಿಲ್ಲ. ಸತ್ತಾಭೇದ ಅಂತ ಬರ್ತು, ಸತ್ತಾಭೇದ. ಈ ಸತ್ತಾಭೇದದ ಬಗ್ಗೆ ಜ್ಞಾನ ಕೊಡ್ಲಕತ್ತಾರ. ಸತ್ಯಗಳು ಯಾವ್ಯಾವು? ಒಂದನೇ ಸತ್ಯ ಕ್ಷುದ್ರ ಸತ್ಯ, ಎರಡನೇದ್ದು ಪ್ರಾತಿಭಾಸಿಕ ಸತ್ಯ, ಮೂರನೇದ್ದು ವ್ಯಾವಹಾರಿಕ ಸತ್ಯ, ನಾಲ್ಕನೇದ್ದು ಪಾರಮಾರ್ಥಿಕ ಸತ್ಯ ಅಂತ 4 ಅದಾವ. ಕ್ಷುದ್ರ ಸತ್ಯ ಅಂತಂದ್ರ ಅದಕ್ಕ ಇರುವಿಕೆನೂ ಇಲ್ಲ, ತೋರುವಿಕೆನೂ ಇಲ್ಲ, ಶುದ್ಧವಾಗಿ ಕಾಲ್ಪನಿಕವಾಗಿದ್ದು. ಬಂಜೆ ಮಗ, ಮೊಲದ ಕೋಡು, ಮತ್ತಿನ್ನೇನೇನದವಲ್ಲ, ಗಗನ ಇದು ಕನಸಿನ ಕನ್ಯೆ, ಗಗನ ಕುಸುಮ, ಅವೆಲ್ಲ ಏನ್ ಬರ್ತಾವ? ಕಲ್ಪನಿಕ ಕನ್ಯೆ. ಕನಸಿನ ಕನ್ಯೆ ಅಲ್ಲ, ಕಾಲ್ಪನಿಕ ಕನ್ಯೆ. ಅದು ಕನಸಿನಾಗ ಏನು, ಈ ಕನಸಿನಾಗನು ಕಂಡಿಲ್ಲ. ಅದು ಕಾಲ್ಪನಿಕ ಕನ್ಯೆ, ಮೊಲದ ಕೋಡು, ಅವೆಲ್ಲ ಏನದವ? ಶುದ್ರ ಸತ್ಯ. ಮುಂದೇನದವ? ಕನಸಿನಾಗ ನೋಡ್ತೀವಲ್ಲ, ಕನಸಿನಾಗ ನೋಡಂತವ್ ಯಾವ ಏನೇನು ನೋಡ್ತೀವಿ ಅವೆಲ್ಲ
ಪ್ರಾತಿಭಾಸಿಕ ಸತ್ಯ. ಪ್ರಾತಿಭಾಸಿಕ ಅಂದ್ರ ಅವಕ್ಕ ಇರುವಿಕೆ ಇಲ್ಲ, ಬರೇ ತೋರುವಿಕೆ, ಕನಸನ್ನ ಕಂಡವ ಅಷ್ಟೇ. ಮುಂದ ವ್ಯಾವಹಾರಿಕವಾಗಿ ಏನದವ, ಇಲ್ಲಿ ತೋರುವಿಕೆ ಮತ್ತು ಇರುವಿಕೆ ಎರಡೂ ಅದಾವ. ಆದ್ರೆ ತೋರುವಿಕೆ ಅವ್ರದ್ದು ಸ್ವತಂತ್ರ ಅದ, ಆದ್ರೆ ಇರುವಿಕೆ ಅವ್ರ ಸ್ವತಂತ್ರ ಇಲ್ಲ. ಅಲ್ಲಿ ಪಂಚಭೂತಗಳ ಮೂಲಕ ಹಿಂದ ಮಾಯೆ ಬ್ರಹ್ಮ ಅದರಂತೇಳಿ ಇಲ್ಲಿ ಅವುಗಳ ಇರುವಿಕೆ ಆದ. ಆ ಬಂಗಾರ ಮತ್ತು ಆಭರಣ ಇದ್ದಂಗ, ಜಗತ್ತಿನ ಎಲ್ಲಾ ವಸ್ತುಗಳು ಆಭರಣ ಇದ್ದಂಗ ಅದಾವ. ಆ ಆಭರಣ ತೋರುವಿಕೆಯಲ್ಲಿ ಅದಾವ, ಆದ್ರೆ ಇರುವಿಕೆಯಲ್ಲಿ ಅವು ಬಂಗಾರನೇ ಅದಾವ. ಹಂಗ ಈ ಜಗತ್ತಿನ ವಸ್ತುಗಳೇನದಾವ ತೋರುವಿಕೆಯಲ್ಲಿ ಅದಾವ, ಅವರ ಇರುವಿಕೆ ನೋಡಿದ್ರೆ ಬ್ರಹ್ಮನೇ ಅದಾವ. ಬ್ರಹ್ಮನೇ ಕಲ್ಲಿನ ರೂಪದಲ್ಲಿದ್ದಾನೆ, ಬ್ರಹ್ಮನೇ ಮಣ್ಣಿನ ರೂಪದಲ್ಲಿದ್ದಾನೆ, ಬ್ರಹ್ಮನೇ ಪಶು ಪಕ್ಷಿಗಳ ರೂಪದಲ್ಲಿದ್ದಾನೆ. ಹಿಂಗಾಗಿ ತೋರುವಿಕೆ ಹೌದ್ರದು ವಸ್ತುಗಳದು ನಾಮ ರೂಪ, ಆದರೆ ಇರುವಿಕೆ ಏನದಪ್ಪ ಅಂತಂದ್ರ ಹೆಂಗದದು ಬ್ರಹ್ಮಂದ ಇರುವಿಕೆ. ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂತಾರ. ಮತ್ತ ಪಾರಮಾರ್ಥಿಕ ಸತ್ಯ ಅಂತಂದ್ರ ತೋರುವಿಕೆ ಇರುವಿಕೆ ಎರಡು ಅವೇ. ಬ್ರಹ್ಮ ಅಪರೋಕ್ಷವಾಗಿದ್ದಾನೆ, ಎಲ್ಲಾ ಕಡೆ ಅದನ್ನ ಬ್ರಹ್ಮ ತುಂಬಿ ತುಳುಕ್ಲಕತ್ತಾನ. ಆದ್ರ ಅದನ್ನ ನೋಡ್ಬೇಕು ಅಂದ್ರ ನಮಗ ಆವರಣ ಆಗ್ಯದ. ಆ ಅಸತ್ವ ಪಾದಕ ಆವರಣ, ಅವನ ಪಾದಕ ಆವರಣ, ಅಜ್ಞಾನ, ಭ್ರಾಂತಿ, ಇವೆಲ್ಲ ನಮ್ಮೊಳಗಿರುವ ಒಂದು ದೋಷಗಳ ಕಾರಣ ನಮ್ಗೇನಾಗ್ಲಾಗತ್ತದ, ಆತ ಕಾಣ್ತಾ ಇಲ್ಲ, ಆತನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಅಪರೋಕ್ಷವಾಗಿ ಎಲ್ಲ ಕಡೆ ಇದ್ದಾನೆ, ಅವನಿಲ್ಲದ ಜಾಗ ಇಲ್ಲ. ಒಂದು ಸೂಜಿ ಮೊನೆ ಸಹಿತ ಇಟ್ಟು ತೋರ್ಸ್ಲಕ್ಕಿಲ್ಲ ಇಲ್ಲಿ ಬ್ರಹ್ಮ ಇಲ್ಲ ಅಂತ ಹೇಳಿ. ಅಂತ ವಸ್ತು ಅದು ಅಪರೋಕ್ಷವಾದ ಬ್ರಹ್ಮನನ್ನ ನಾವು ನೋಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಸೂರ್ಯನ ಯಾಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ? ನಮ್ಮ ಬೆರಳು ನಮ್ಮ ಕಣ್ಣನ್ನು ಮುಚ್ಚಿರುವ ಕಾರಣ ಸೂರ್ಯನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬೆರಳು ತೆಗೆದೆವು, ಕಣ್ಣು ತೆರೀತಂದ್ರೆ ಸೂರ್ಯ ಕಾಣ್ತಾನೆ ನಮಗೆ. ಹಂಗ ಆವರಣ ಆಗ್ಯದ ನಮಗೆ. ಅದು ಆವರಣ ತೆಕ್ಕೊಳಕ ಇಲ್ಲಿ ಪ್ರಯತ್ನಗಳು ನಡೆದವ. ಹೀಗೆಲ್ಲ ಸತ್ಯಗಳು ಹೇಳದ. 4 ಸತ್ಯಗಳೇನದವಲ್ಲ, 4 ಸತ್ಯಗಳಲ್ಲಿ ಇಲ್ಲಿ ಅವ್ರ ಹಾಕ ಪ್ರಶ್ನೆ ಹೆಂಗದ ಅಂದ್ರ, ಈ ನಿತ್ಯವಾದ ಮೃಗಜಲ ಅಂದ್ರೆ ಬಿಸಿಲು ಕುದುರೆ, ಬಿಸಿಲಿನೊಳಗ ನೀರು ಕಂಡಂಗೆ ಕಾಣ್ತದಲ್ಲ, ಬಿಸಿಲಾಗ ಮುಂದೆ ಮುಂದೆ ಹೋದಂಗೆಲ್ಲ ಅಲ್ಲಿ ನೀರಿದ್ದಂಗೆ ಕಾಣ್ತದ, ಅಲ್ಲಿ ನೀರೇ ಇರಂಗಿಲ್ಲ. ಅಲ್ಲಿ ನೀರು ಅದ ಅಂತ ತಿಳ್ಕೊಂಡು ಮೃಗಗಳು ಓಡ್ತಿರ್ತಾವ, ನೀರು ಸಿಗ್ತದ ಅಲ್ಲಿ ಅಂತೇಳಿ. ಅಲ್ಲಿ ನೀರೇ ಇರಂಗಿಲ್ಲ, ಸುಮ್ಮನೆ ಓಡ್ಬೇಕಷ್ಟೇ, ನೀರು ಸಿಗಲ್ಲ. ಹಂಗ ಮಿಥ್ಯವಾದ ಜಲದಿಂದ, ಏನು ಮಿಥ್ಯವಾದ ಮೃಗಜಲದಿಂದ ಬಾಯಾರಿಕೆ ಹೇಗೆ ನಿವಾರಣೆ ಆಗುವುದಿಲ್ಲವೋ ಅದೇ ರೀತಿ ಈ ಬ್ರಹ್ಮಜ್ಞಾನದ ಉಪದೇಶದಿಂದ ಏನಾಗ್ಯದ, ಮಿಥ್ಯವಾದ ಆಭಾಸನ ಅಜ್ಞಾನ ನಿವೃತ್ತಿ ಆಗ್ತಾ ಇಲ್ಲ, ದುಃಖ ನಿವೃತ್ತಿ ಆಗ್ತಾ ಇಲ್ಲ ಅಂತಂದ್ರ ಇಲ್ಲಿ ಹೆಂಗದಪ್ಪ ಅಂದ್ರೆ, ಆ ದೃಷ್ಟಾಂತದೊಳಗ ಮೃಗಜಲ ಇದು ಎಂತದಿದು? ಮೃಗಜಲ ಇದು ಪ್ರಾತಿಭಾಸಿಕ ಸತ್ಯ, ಇದು ತೋರುವಿಕೆ ಅದ, ಇರುವಿಕೆ ಇಲ್ಲದಕ್ಕೆ. ಕಾಲ್ಪನಿಕನೂ ಅಲ್ಲದು, ಮೃಗಜಲ ಕಾಲ್ಪನಿಕ ಅಲ್ಲ, ಅದು ತೋರುವಿಕೆನೂ ಇದ್ದಿದ್ದಿಲ್ಲ ಅಂತಂದ್ರ ಕಾಲ್ಪನಿಕ ಅಂತಿದ್ದೆವು. ಇದಕ್ಕೆ ತೋರುವಿಕೆ ಅದ, ಇರುವಿಕೆ ಇಲ್ಲ. ಅದರ ಸಲುವಾಗಿ ಏನಾಗ್ಯದ, ಬರೇ ತೋರುವಿಕೆ ಅದ, ಇರುವಿಕೆ ಇಲ್ಲ ಅನ್ನೋದಕ್ಕ ಏನಾಗ್ಯದಪ್ಪ ಇದು ಅಂತಂದ್ರ ಪ್ರಾತಿಭಾಸಿಕ ಸತ್ಯ. ವ್ಯಾವಹಾರಿಕ ಸತ್ಯದಲ್ಲಿ ತೋರುವಿಕೆ ಮತ್ತು ಇರುವಿಕೆ ಎರಡೂ ಇದ್ರೂ ಸಹಿತ ಅದು ಬ್ರಹ್ಮನ ಇರುವಿಕೆ ಇರ್ತದ. ಆದ್ರ ಇಲ್ಲಿ ಇದಕ್ಕ ಇರುವಿಕೆ ಅನ್ನೋದು ಇಲ್ಲ, ಬರೇ ತೋರುವಿಕೆ ಇದ್ದದಕ್ಕೆ ಇದು ಪ್ರಾತಿಭಾಸಿಕ ಸತ್ಯ ಆದ. ಅದು ಒಂದು ಸತ್ಯ. ಮತ್ತ ನಿಮಗೆ ನೀರಡಿಕೆ ಆಗಿದ್ದು, ಬಾಯಾರಿಕೆ ಆಗಿದ್ದು, ಅದು ತೋರುವಿಕೆ ಇರುವಿಕೆ ಎರಡೂ ಅದ. ಅದಕ್ಕೆ ಬಾಯಾರಿಕೆ ಆಗಿದ್ದು ವ್ಯಾವಹಾರಿಕ ಅದ, ನಿಮ್ಮ ಶರೀರ ವ್ಯಾವಹಾರಿಕ ಅದ, ನಿಮ್ಮ ರೂಪ ವ್ಯಾವಹಾರಿಕ ಅದ.
ಅದಕ್ಕೇನಾಗ್ಯದ ಅದೆಲ್ಲ ವ್ಯಾವಹಾರಿಕ ಸತ್ಯ. ಅದು ಬಾಯಾರಿಕೆ ವ್ಯಾವಹಾರಿಕ ಸತ್ಯವಾಗಿದೆ, ಮೃಗಜಲ ಪ್ರಾತಿಭಾಸಿಕ ಸತ್ಯವಾಗಿದೆ. ಹೀಗಾಗಿ ಸತ್ತಾಭೇದ ಇರುವ ಕಾರಣ ಪ್ರಾತಿಭಾಸಿಕ ಸತ್ಯವಾಗಿರುವ ಮೃಗಜಲವು ವ್ಯಾವಹಾರಿಕ ಸತ್ಯವಾದ ಬಾಯಾರಿಕೆಯನ್ನ ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೆಂಗಿದು ಅಂತಂದ್ರ, ರಾಜ ಅರಮನೆಯೊಳಗೆ ಮಕ್ಕೋಣ, ಅವನ ಸುತ್ತಮುತ್ತ ಸೈನಿಕರದ, ಅವನ ಭಂಡಾರದಾಗ ಕೋಟಿಗಟ್ಟಲೆ ಚಿನ್ನದ ಆಭರಣಗಳು, ರೊಕ್ಕ ರೂಪಾಯಿ ಏನೆಲ್ಲ ಆದ. ಆದರೆ ಅವನಿಗೆ ಕನಸಿನೊಳಗೊಂದು ನಾಯಿ ಬೆನ್ನತ್ತದೋ ನರಿನೋ ಏನೋ ಬೆನ್ನತ್ತದ, ಒಂದು ಕಾಡು ಪ್ರಾಣಿ ಬೆನ್ನತ್ತದ. ಆ ಕಾಡು ಪ್ರಾಣಿ ಬೆನ್ನತ್ತಿದ್ರ ಅದು ಓಡ್ಲಕತ್ತಾನ. ರಾಜ ಕನಸಿನಾಗ ಓಡ್ಲಕತ್ತಾನ ಅವತ್ತು ಅವನ ಕಡಿಗೆ ಅದು ಕಾಡು ಪ್ರಾಣಿ ಫಾಸ್ಟ್ ಬಂದು ಅವನ ಕಾಲು ಹಿಡಿದು ಕಚ್ಚಿ ಬಿಡ್ಲಕತ್ತದ. ಕಚ್ಚಬೇಕಾದ್ರೆ ಅಲ್ಲಿ ಸೈನಿಕರು ಅವ ಒದರ್ಲಕತ್ತಾನ, ಒಂದು ಸೈನಿಕ ಬರುವಲ್ಲ. ಪ್ರಾತಿಭಾಸಿಕ ಸತ್ಯದೊಳಗಿರುವಂತ ರಾಜ ಅಲ್ಲಿ ಪ್ರಾತಿಭಾಸಿಕ ಸತ್ಯವಾಗಿರುವಂತ ನರಿ ಅದಕ್ಕ ಹೊಡಿಲಕ್ಕ ಹೊರಗ ಬೇಕಾದಷ್ಟು ಆಯುಧಗಳದಾವ. ಅವನೊಳಗ ರಾಜನ ಭಂಡಾರದೊಳಗ ಏನೆಲ್ಲ ಆಯುಧಗಳದಾವ, ಆಯುಧಗಾರ ಅಂತೇಳಿ ಕೋಶದಲ್ಲಿ ಬೇಕಾದ ಆಯುಧ, ಒಂದು ಆಯುಧನೂ ಉಪಯೋಗ ಇಲ್ಲ. ಅವನಲ್ಲಿರುವ ಆಯುಧಗಳು ಯಾವ ಸತ್ಯ? ಅದು ವ್ಯಾವಹಾರಿಕ ಸತ್ಯ. ಅವನಿಗೆ ಬೆನ್ನತ್ತಿದ ನರಿ, ಅವನಿಗೆ ಆದ ಗಾಯ ಎಲ್ಲಿರೋದು? ಪ್ರಾತಿಭಾಸಿಕ ಸತ್ಯ. ಈಗ ಅವ ಏನ್ ಮಾಡಿದ್ರು ಪ್ರಾತಿಭಾಸಿಕ ಸತ್ಯದೊಳಗಿನ ಬಡಗಿ ತಗೊಂಡೇ ಹೊಡಿಬೇಕು. ಅವ ಕನಸಿನಾಗಿನ ಬಡಗಿ ತಗೊಂಡೇ ಹೊಡಿಬೇಕೆ ಹೊರತು ಹೊರಗಿನ ಯಾವ ಆಯುಧಗಳು ಕೆಲಸಕ್ಕೆ ಬರಲ್ಲ. ವ್ಯಾವಹಾರಿಕ ಜಗತ್ತಿನಲ್ಲಿರುವ ಸೈನಿಕರು ಕೆಲಸಕ್ಕೆ ಬರಲ್ಲ. ಮತ್ತದು ರಕ್ತ ಸೋರ್ಕೋತ ಡಾಕ್ಟರ್ ಬಲ್ಲಿ ಹೋದ, ಆ ಡಾಕ್ಟರ್ ಇದ್ರ ರೊಕ್ಕ ಕೇಳ್ದ, ಅವ ರಾಜ ಭಂಡಾರನ ಇದ್ರು ಸಹಿತ ಅವನ ಭಂಡಾರದ ₹1 ಅವನಿಗೆ ಉಪಯೋಗ ಆಗಲ್ಲ. ಏನಿದ್ರು ಮತ್ತೆ ಕನಸಿನಾಗಿನ ರೊಕ್ಕನೇ ಅವ ಕೊಡ್ಬೇಕು ಹೊರತು ಈ ಭಂಡಾರದ ರೊಕ್ಕ ಅವ ಮುಟ್ಟಂಗಿಲ್ಲ. ಹಿಂಗಿದು ಕತೆ. ಅದರಂಗೆ ಇದು ಏನದ ಅಂತಂದ್ರೆ, ನಿಮಗೆ ವ್ಯಾವಹಾರಿಕವಾಗಿರುವಂತ ಬಾಯಾರಿಕೆಯು ಪ್ರಾತಿಭಾಸಿಕವಾದಂತ ಮೃಗಜಲದಿಂದ ನಿವೃತ್ತಿ ಆಗಲಿಕ್ಕೆ ಶಕ್ಯವಿಲ್ಲ ಅಂತ ಹಿಂಗಂತ್ಯೋ. ಮತ್ತ ಅಥವಾ ಜ್ಞಾನಕ್ಕೆ ವಿಷಯವಾದ ಯಾವ ಚಿದಾಭಾಸ ಮತ್ತು ಬ್ರಹ್ಮದ ಏಕತ್ವವಿರುವುದೋ ಅದು ಸರ್ಪ ರಜ್ಜುವಿನ ಏಕತ್ವದಂತೆ ಮಿಥ್ಯೆಯಾಗಿರುತ್ತದೆ. ಆದ್ದರಿಂದ ಆ ಮಿಥ್ಯಾ ವಿಷಯದ ಜ್ಞಾನವಾದರೂ ಮಿಥ್ಯ ಇರುತ್ತದೆ. ಆದ್ದರಿಂದ ಆ ಮಿಥ್ಯಾ ಜ್ಞಾನದಿಂದ ಸಂಸಾರ ನಿವೃತ್ತಿ ಅದು ಹೇಗೆ ಆಗುತ್ತದೆ ಅಂತ ಹೇಳುವೆಯೋ? ನೀನು ಹಾಂಗಂತ್ಯೋ ಹಿಂಗಂತ್ಯಪ್ಪ. ಮಿಥ್ಯವಾದ ಸರ್ಪ ನಾನೇ ಅದೀನಿ ಅಂತೇಳಿ ರಜ್ಜು ಅನ್ಕೊಂಡಂಗ ಇದು ಜ್ಞಾನ, ಆ ಬ್ರಹ್ಮನಿಗೆ ಇವನಿಗೆ ಆಭಾಸನಿಗೆ ಆದ ಜ್ಞಾನ ಸಹಿತ ಈ ಸರ್ಪನೇ ನಾನು ಅಂತ ರಜ್ಜು ಅನ್ಕೊಂಡಂಗ ಆಭಾಸ ನಾನು ಬ್ರಹ್ಮ ಅನ್ಕೊಂಡಂಗ ಆಗ್ತದ ಅಂತೇಳಿ ಹಿಂಗಂತ್ಯೋ ಅಂತ ಪ್ರಶ್ನೆ ಕೇಳಕತ್ತಾರ. ಮೊದಲನೇ ಅಂಶದ ಪ್ರಕಾರ ಜ್ಞಾನವು ಮಿಥ್ಯವಾಗಿದೆ, ಅದರಿಂದ ದುಃಖ ನಿವೃತ್ತಿ ಆಗುವುದಿಲ್ಲ ಅನ್ನಿವೆಯೋ? ಜ್ಞಾನನೇ ಮಿಥ್ಯ ಆಗ್ಯದಂತೆಯೋ ಅಥವಾ ಜ್ಞಾನಕ್ಕೆ ವಿಷಯವಾಗಿರತಕ್ಕಂಥ ಬ್ರಹ್ಮ ಮತ್ತು ಚಿದಾಭಾಸದ ಏಕತ್ವ ಅಂದ್ರೆ ಸರ್ಪ ರಜ್ಜುವಿನ ಏಕತ್ವ ಮಿಥ್ಯವಾಗಿರುತ್ತದೆ, ಈ ರೀತಿಯ ಮಿಥ್ಯಾಜ್ಞಾನ ಎನ್ನುವೆಯೋ? ಹೇಗೆ? ಆ ಮಿಥ್ಯಾ ಜ್ಞಾನದಿಂದ ಸಂಸಾರ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳುವೆಯೋ? ಬ್ರಹ್ಮ ಜೀವರ ಏಕತ್ವಕ್ಕೆ ನಾವು ಜ್ಞಾನ ಅಂತಿದ್ದೀವಿ, ಆ ಜ್ಞಾನ ಮಿಥ್ಯ ಅಂತೋ ಅಂತೇಳಿ ಈ ರೀತಿ ಪ್ರಶ್ನೆ ಕೇಳಕತ್ತಾರ. ಒಂದಕ್ಕೆ ಉತ್ತರ, ಒಂದನೇ ಶಂಕೆಗೆ ಪ್ರಶ್ನೆ, ಪ್ರತಿ ಪ್ರಶ್ನೆಗೆ ಮತ್ತೆ ಉತ್ತರ, 2 ಪ್ರತಿ ಪ್ರಶ್ನೆಗಳು ಹಾಕಿ 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಕತ್ತಾರ. ಏನ್ ಕೊಡ್ಲಕತ್ತಾರ?
ಇವುಗಳಲ್ಲಿ ಜ್ಞಾನದ ಸ್ವರೂಪವು ಮಿಥ್ಯವಾಗಿರುತ್ತದೆ ಎಂಬ ಈ ವಿಷಯವನ್ನು ನಾವಾದರೂ ಒಪ್ಪಿಕೊಳ್ಳುತ್ತೇವೆ. ಕಾರಣ ಜ್ಞಾನವು ಸತ್ಯವೇ ಇದ್ದರೆ ಅದು ಮಿಥ್ಯ ಆಭಾಸನ ಆಶ್ರಯದಲ್ಲಿದ್ದ ಕಾರಣ ಮಿಥ್ಯ ಜ್ಞಾನ ಎನ್ನಿಸಿಕೊಳ್ಳುತ್ತಿದೆ. ಜ್ಞಾನ ಸತ್ಯನೇ ಅದ ಅಂದ್ರೂ ಸಹಿತ ಜ್ಞಾನ ಯಾರಿಗೆ ಆಲಕತ್ತದ? ಆಭಾಸೆಗೆ ಆಲಕತ್ತದ. ಮಿಥ್ಯವಾದ ಆಭಾಸನಿಗೆ ಇದು ಬ್ರಹ್ಮಜ್ಞಾನ ಆಗ್ಲಕತ್ತಿದ್ದಕ್ಕೆ ಅದನ್ನು ಮಿಥ್ಯ ಅಂತ ನಾವು ಒಪ್ಕೋತೀವಿ. ನಾನು ಬ್ರಹ್ಮನಿರುತ್ತೇನೆ ಎಂಬ ಬ್ರಹ್ಮಜ್ಞಾನವು ಮಿಥ್ಯ ಆಭಾಸನಲ್ಲಿ ಉಂಟಾದ ಕಾರಣ ಆಭಾಸನು ಬ್ರಹ್ಮನಿಂದ ಭಿನ್ನವಾಗಿದ್ದ ಕಾರಣ ಆಭಾಸನು ಮಿಥ್ಯ, ಬ್ರಹ್ಮವು ಸತ್ಯವಾದ ಕಾರಣ ಆಭಾಸನಲ್ಲಿ ಉಂಟಾದ ಬ್ರಹ್ಮವು ಮಿಥ್ಯವಾಗಿರುತ್ತದೆ. ಒಪ್ಕೋತೀವಿ, ಆಯ್ತು ಸರಿ ಒಪ್ಕೋತೀವಿ. ಆದರೆ ಏನಂತಾರ, ಆ ಮಿಥ್ಯಾಜ್ಞಾನವು ಸಂಸಾರ ನಿವೃತ್ತಿ ಮಾಡುತ್ತದೆ. ಆ ಮಿಥ್ಯವಾದ ಜ್ಞಾನ ಅದಲ್ಲ, ಅದಕ್ಕೊಂದು ಕೆಪಾಸಿಟಿ ಅದ. ಏನ್ ಸಾಮರ್ಥ್ಯ ಅದಪ್ಪ? ಆಭಾಸನಿಗೆ ಆದ ಮಿಥ್ಯವಾದ ಜ್ಞಾನ ಅಹಂ ಬ್ರಹ್ಮಾಸ್ಮಿ ಅಂತ ಆಭಾಸನಿಗೆ ಆಗ್ತದಲ್ಲ ಇದು ಜ್ಞಾನ, ಆ ಸಾಮರ್ಥ್ಯ, ಅದರ ಸಾಮರ್ಥ್ಯ ಏನದ ಅಂತಂದ್ರೆ ಸಂಸಾರ ದುಃಖ ನಿವೃತ್ತಿ ಮಾಡೋ ಸಾಮರ್ಥ್ಯ ಅದಪ್ಪ. ಅಹಂ ಬ್ರಹ್ಮಾಸ್ಮಿ ಅಂತ ಬ್ರಹ್ಮ ಅನ್ಕೊಳ್ಳೋದು ಸರಿ, ಆದ್ರೆ ಆಭಾಸನು ನಾನು ಬ್ರಹ್ಮ ಅನ್ಕೋತಾನಲ್ಲ, ಅದು ಅವನು ಮಿಥ್ಯ ಅಂತ ಒಪ್ಪಿಕೊಳ್ಳೋಣ. ಯಾಕಂದ್ರೆ ಆಭಾಸನು ಮಿಥ್ಯ ಅದ, ಅವನಿಗೆ ಉಂಟಾದ ಜ್ಞಾನನೂ ಮಿಥ್ಯ ಅದ, ಸರಿ. ಆದರೆ ಆ ಮಿಥ್ಯವಾದ ಜ್ಞಾನ ಏನದ ಅಂತಂದ್ರೆ ಸಂಸಾರ ದುಃಖ ನಿವೃತ್ತಿ ಮಾಡುವಂತ ಶಕ್ತಿ ಅದಕ್ಕೆ ಆದಪ್ಪ ಅಂತ. ನಾನೇನು ಸತ್ಯ ಅಂತ ಹೇಳಕತ್ತಿಲ್ಲ. ಯಾಕೆ ಹಿಂಗಾಗ್ತದ್ರಿ? ಸಂಸಾರ ದುಃಖ ಏನದದು? ಅದನ್ನು ಮಿಥ್ಯ ಅದ. ಮಿಥ್ಯವಾದ ಸಂಸಾರ ದುಃಖಕ್ಕ ಮಿಥ್ಯವಾದ ಬ್ರಹ್ಮಜ್ಞಾನನೇ ಬೇಕಾಗ್ತದೆ. ಸತ್ಯವಾದ ಬ್ರಹ್ಮಜ್ಞಾನದಿಂದ ಮಿಥ್ಯವಾದ ಸರ್ವಸಾರ ದುಃಖ ತೆಗಿಲಿಕ್ಕೆ ಆಗಂಗಿಲ್ಲ. ಕನಸಿನೊಳಗಿನ ಬಡಗಿ ತಗೊಂಡೇ ಕನಸಿನೊಳಗಿನ ನಾಯಿ ಹೊಡಿಬೇಕು. ವ್ಯಾವಹಾರಿಕ ಸತ್ಯದೊಳಗಿನ ಬಡಗಿ ತಗೊಂಡು ಕನಸಿನೊಳಗಿನ ನಾಯಿ ಹೊಡಿಲಕ್ ಆಗಂಗಿಲ್ಲ. ನೋಡ್ರಿ ಹೆಂಗದಿದು ವಾದ. ಆಭಾಸ ಸುಳ್ಳಂತಿ, ಆಭಾಸನಿಗಾದಂತ ಜ್ಞಾನನು ಸುಳ್ಳಂತಿದಿ. ಆಯ್ತು, ನೀ ಹೇಳ್ದಾಗ ನಾನು ಅದು ಒಪ್ಕೋತೀನಿ, ಮಿಥ್ಯನೇ ಆದ. ಮತ್ತ ಇದು ದುಃಖರ ಏನ್ ಸತ್ಯ ಆದ ಏನಪ್ಪಾ ಅಂತ ಕೇಳಕತ್ತಾರ ಅವ್ರು. ದುಃಖನು ಮಿಥ್ಯನೇ ಆದ ಅಲ್ರಿ, ಆನಂದ ಸ್ವರೂಪ ಅದನ, ಪರಮಾನಂದ ಸ್ವರೂಪ ಇದ್ದು ದುಃಖ ಹೆಂಗದದು? ಪ್ರತಿಯೊಬ್ಬರಿಗೆ ದುಃಖ ಅದಲ್ಲ, ಆ ದುಃಖ ಸತ್ಯನೋ ಅವ್ರ ಪರಮಾನಂದ ಸ್ವರೂಪ ಇದ್ದದ್ದು ಸತ್ಯನೋ? ತಾವು ಪರಮಾನಂದ ಸ್ವರೂಪ ಇದ್ದದ್ದು ಸತ್ಯ. ಆದರೆ ದುಃಖ ಇರೋದು ಮಿಥ್ಯ. ದುಃಖ ಮಿಥ್ಯ ಅದ. ಮಿಥ್ಯವಾದ ದುಃಖವನ್ನ ನಾವು ಸತ್ಯವಾದ ಜ್ಞಾನದಿಂದ ತೆಗಿಲಿಕ್ಕೆ ಆಗಂಗಿಲ್ಲ. ಮಿಥ್ಯವಾದ ದುಃಖವನ್ನ ಮಿಥ್ಯವಾದ ಅಜ್ಞಾನದಿಂದಲೇ ನಾವು ತೆಗಿಲಿಕ್ಕೆ ಸಾಧ್ಯ ಅದ. ಅದಕ್ಕೇನ್ ಮಾಡ್ತಾರೆ? ಅದು ಹೇಗೆಂದರೆ ಯಥಾ ಯಕ್ಷ ತಥಾ ಬಲಿ ಅಂತ ಒಂದು ನ್ಯಾಯವಿದೆ. ಯಥಾ ಯಕ್ಷ ತಥಾ ಬಲಿ ಅಂತೇಳಿ ಒಂದು ನ್ಯಾಯ ಅದ. ಎಂತ ದೆವ್ವವಿರುತ್ತದೆಯೋ ಅಂತ ಬಲಿ ಕೊಟ್ಟರೆ ಅದು ಹೋಗಿ ಬಿಡುತ್ತದೆ. ಅದರಂತೆ ಯಾವ ಮಿಥ್ಯಾ ಸಂಸಾರವಿರುವುದೋ ಅದರ ನಿವೃತ್ತ್ಯರ್ಥ ಜ್ಞಾನವಾದರೂ ಕೂಡ ಅದರಂತೆಯೇ ಮಿಥ್ಯವಾಗಿಯೇ ಇರಬೇಕಾಗುತ್ತದೆ. ಮಿಥ್ಯ ಸಂಸಾರ ಎಂತ ದೆವ್ವ ಇರ್ತದ ಅಂತ ಬಲಿ ಕೊಡಬೇಕು. ಯಥಾ ಯಕ್ಷ ತಥಾ ಬಲಿ ಅಂತೇಳಿ ಒಂದು ನ್ಯಾಯಶಾಸ್ತ್ರವಾಗಿ ಹಿಂಗ್ ಬರ್ತದೆ.
ಇಲ್ಲಿ ಏನದಪ್ಪ ಅಂತಂದ್ರ ಮಿಥ್ಯಾ ಸಂಸಾರ ದುಃಖ ಏನದಲ್ಲ ಅದಕ್ಕೆ ಮಿಥ್ಯವಾದ ಜ್ಞಾನದಿಂದಲೇ ಅದರದ್ದು ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಅದ. ಮಿಥ್ಯವಾದ ಜ್ಞಾನವು ಮಿಥ್ಯವಾದ ಸಂಸಾರವನ್ನ ನಿವೃತ್ತಿ ಮಾಡುತ್ತದೆ. ಕಾಲಲ್ಲಿ ಮುಳ್ಳು ನಟ್ಟಿದೆ, ಅದನ್ನ ಇನ್ನೊಂದು ಮುಳ್ಳಿನಿಂದಲೇ ತೆಗೆಯಬೇಕು. ಚೂಪಾದ ವಸ್ತು ಒಂದು ಚುಚ್ಚಿಬಿಟ್ಟದ, ಅದಕ್ಕಿನ್ನ ಒಂದು ಚೂಪಾದ ವಸ್ತುನೇ ಬೇಕು, ತೆಗೆಯಬೇಕು. ಮುಳ್ಳು ತೆಗೆದ ಮೇಲೆ ಏನ್ ಮಾಡ್ತೀರಿ? ನಿಮಗೆ ಚುಚ್ಚಿದ ಮುಳ್ಳು ಹಂಗೆ ಇಟ್ಕೋತೀರೇನು? ತೆಗೆದ ಮುಳ್ಳ ಚುಚ್ಚಿದ ಮುಳ್ಳ ಎರಡು ಏನ್ ಮಾಡ್ತೀರಿ? ಬಿಸಾಕಿ ಬಿಡ್ತೀರಿ, ಒಗೆದು ಬಿಡ್ತೀರಿ. ಅದಕ್ಕೆ ಕಾಲಲ್ಲಿ ಮುಳ್ಳು ನಟ್ಟಿದೆ, ಅದನ್ನು ಇನ್ನೊಂದು ಮುಳ್ಳಿನಿಂದಲೇ ತೆಗೆಯಬೇಕು. ಮುಳ್ಳು ತೆಗೆದ ಮೇಲೆ ಎರಡನ್ನ ಬಿಸಾಕುವಂತೆ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುತ್ತೇವೆ. ಅದಕ್ಕೆ ಸುಳ್ಳಿನಿಂದ ಸುಳ್ಳನ್ನು ತೆಗೆದು ಎರಡೂ ಸುಳ್ಳುಗಳನ್ನು ಬಿಸಾಕ್ತೇವೆ ಅಷ್ಟೇ. ಅಥವಾ ಇಲ್ಲೊಂದು ನಿಯಮವಿದೆ, ಏನು? ಸಮಾನ ಸತ್ತಾವುಳ್ಳ ಪದಾರ್ಥಗಳು, ಅದು ಮುಳ್ಳಿನಿಂದ ಮುಳ್ಳು ತೆಗೆದೇನದ ಕನಿಷ್ಠ ಅಧಿಕಾರಿಗೆ ಹೇಳಿದ್ದು. ಮುಳ್ಳಿನಿಂದ ಮುಳ್ಳು ತೆಗೆದು ಕನಿಷ್ಠ ಅಧಿಕಾರಿಗೆ ಹೇಳಿದ್ದು. ಇಲ್ಲಿ ನಿಯಮ ಉತ್ತಮ ಅಧಿಕಾರಿಗೆ ಹೇಳೋದೇನದ? ಸಮಾನ ಸತ್ತಾವುಳ್ಳ ಪದಾರ್ಥಗಳು ಪರಸ್ಪರರಲ್ಲಿ ತಮ್ಮಲ್ಲಿ ಸಾಧಕ ಬಾಧಕಗಳಾಗಿರುತ್ತವೆ. ಸಾಧಕ ಬಾಧಕ ಅಂತಂದ್ರ ಒಂದಕ್ಕೊಂದು ವ್ಯವಹಾರ ಎಲ್ಲಿ ನಡೀತವ? ಕಾಲ್ಪನಿಕ ಸತ್ತೆಯಲ್ಲಿರುವ ವಸ್ತುಗಳು ಪರಸ್ಪರ ವ್ಯವಹಾರ ಮಾಡ್ತವ. ಪ್ರಾತಿಭಾಷಿಕ ಸತ್ತೆಯಲ್ಲಿರುವ ವಸ್ತುಗಳು ಪರಸ್ಪರ ವ್ಯವಹಾರ ಮಾಡ್ತವ, ಸಾಧಕ ಬಾಧಕಗಳು. ವ್ಯಾವಹಾರಿಕ ಸತ್ತೆಯಲ್ಲಿರುವ ವಸ್ತುಗಳು ಪರಸ್ಪರ ಸಾಧಕ ಬಾಧಕಗಳಾಗಿರುತ್ತವೆ. ಪಾರಮಾರ್ಥಿಕ ಇದ್ರೊಳಗ ಯಾವ ವ್ಯವಹಾರಗಳೇ ಇರಂಗಿಲ್ಲ. ಅಲ್ಲಿ ಸಾಧಕನೂ ಇಲ್ಲ ಬಾಧಕನೂ ಇಲ್ಲ, ಪಾರಮಾರ್ಥಿಕ ಸತ್ಯದೊಳಗೆ ಒಂದೇ. ಅದಕ್ಕೆ ಈ ನಿಯಮದಿಂದಲೂ ಕೂಡ ಮಿಥ್ಯಾ ಜ್ಞಾನದಿಂದಲೇ ಮಿಥ್ಯಾ ಸಂಸಾರದ ನಿವೃತ್ತಿ ಸಂಭವ. ಸಾಧಕ ಬಾಧಕ ಉಂಟಾಗಲು ಸಮಾನ ಸತ್ಯ ಇರಬೇಕು. ಮೃಗಜಲದ ನೀರಿನಿಂದ ತೃಷೆಯು ನಿವೃತ್ತಿ ಆಗುವುದಿಲ್ಲ, ಏಕೆಂದರೆ ಅಲ್ಲಿ ಸಮಾನ ಸತ್ತ ಇಲ್ಲ. ತೃಷೆಯು ವ್ಯಾವಹಾರಿಕವಾಗಿದೆ, ಮೃಗಜಲವು ಪ್ರಾತಿಭಾಷಿಕವಾಗಿದೆ. ವಿಷಮ ಸತ್ತೆಯಲ್ಲಿ ಸಾಧಕ ಬಾಧಕ ಅಸಂಭವ, ಇದು ನಿಯಮ. ಕನಸಿನ ಗಂಟು ತಗೊಂಡು ಸಾಲ ತೀರಿಸಲು ಸಾಧ್ಯವಿಲ್ಲ. ಕನಸಿನೊಳಗಿನ ಸಾಲ ತೀರಿಸಲು ಈ ಜಾಗೃತದ ರೊಕ್ಕ ಉಪಯೋಗಿಲ್ಲ. ಕನಸಿನ ಗಂಟಿನ ಸುದ್ದಿ ವ್ಯಾವಹಾರಿಕ ಸಾಲಗಾರನ ಮುಂದೆ ಹೇಳಿದರೆ ಕೇಳುತ್ತಾನೆಯೇ? ನೀವು ಯಾವನ ಬಲ್ಲೆ ಸಾಲ ಮಾಡಿರಿ, ನನ್ನ ಕನಸಿನಾಗ ಜಗ್ಗಿ ರೊಕ್ಕ ಅದಪ್ಪ, ಕನಸು ಬಿದ್ದಾಗ ನಾ ತೆಗೆದುಕೊಡ್ತೇನೆ ಅಂತ ಕೇಳ್ತಾನೆ ಅವನು. ಸಮಾನ ಸತ್ಯ ಇದ್ದರೇನೆ ಸಾಧಕ ಬಾಧಕ ವ್ಯವಹಾರ. ನೀವು ಬೇಕಾದಷ್ಟು ರೊಕ್ಕ ಅದ ಮನ್ಯಾಗ, ಆದ್ರ ಕನಸಿನಾಗ ರೊಕ್ಕ ಇಲ್ಲ, ಕನಸಿನಾಗ ಬಿಕಾರಿಯಾಗಿವಿ, ವ್ಯವಹಾರದಾಗ ರಾಜ ಇದೀವಿ. ಏನ್ ಮಾಡ್ಬೇಕು? ವ್ಯವಹಾರದೊಳಗಿನ ರಾಜನ ಪಟ್ಟಕ್ಕೋ ಕನಸಿನಾಗ ಹೇಳಿರುವ ಬಿಕಾರಿ ಸ್ಥಿತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅದಕ್ಕೆ ಇದಕ್ಕೆ ಹಂಗ ಸಮಾನ ಸತ್ಯ ಇದ್ದರೇನೆ ಸಾಧಕ ಬಾಧಕ. ವ್ಯಾವಹಾರಿಕ ಸತ್ಯ ಒಳಗಿನ ರೊಕ್ಕ ತಗೊಂಡು ವ್ಯವಹಾರ ಸತ್ಯ ಒಳಗಿನ ಸಾಲ ಮುಟ್ಟಿಸ್ಬೇಕು. ಮತ್ತೆ ಪ್ರಾತಿಭಾಷಿಕ ಸತ್ಯದೊಳಗಿನ ರೊಕ್ಕ ತಗೊಂಡು ಪ್ರಾತಿಭಾಷಿಕ ಸತ್ಯದ ಸಾಲ ಮುಟ್ಟಿಸ್ಬೇಕಾಗ್ತದ. ಶಿಷ್ಯನೇ, ನೀನು ಹೇಳಿದ ಮೃಗಜಲ ಹಾಗೂ ಬಾಯಾರಿಕೆಗಳು ಸಮಾನ ಸತ್ಯದಲ್ಲಿ ಇಲ್ಲ. ನೀನು ಏನ್ ಅನ್ಕೊಂಡಿ? ಮೃಗಜಲದಿಂದ ಬಾಯಾರಿಕೆ ನೀಗುವುದಿಲ್ಲ ಅಂತಂದು. ನೀ ಬಾಯಾರಿಕೆ ಅನ್ನೋದು ವ್ಯಾವಹಾರಿಕ ಸತ್ಯ ಅದ, ಮೃಗಜಲ ಅನ್ನೋದು ಪ್ರಾತಿಭಾಷಿಕ ಸತ್ಯ ಅದ. ವಿಷಮ ಸತ್ಯ ಆಗಿರುವ ಕಾರಣ ಅಲ್ಲೇನಾಯ್ತು? ಪ್ರಾತಿಭಾಷಿಕವಾದ ಮೃಗಜಲದಿಂದ ವ್ಯಾವಹಾರಿಕವಾದ ಬಾಯಾರಿಕೆ ನಿವೃತ್ತಿಯಾಗುವುದಿಲ್ಲ. ಇದೇ ವಾರ್ತೆಯನ್ನ 5ನೇ ತರಂಗದಲ್ಲಿ ಕೂಡ ಮುಂದುವರೆಯುತ್ತಿದ್ದೆ. ಇದೇ ಮುಂದಿನ 5ನೇ ತರಂಗದ ಇದನ್ನೇ ಹೇಳಕತ್ತೀವಿ ನಾವು. ಇದನ್ನ ಮುಂದೆ ಮತ್ತೆ ಹೇಳೋರದರ. ಅದಕ್ಕೆ ಇದು 2 ಪ್ರಶ್ನೆಗಳು ಹಾಕಿದ್ರು. ಒಂದು ಪ್ರತಿ ಪ್ರಶ್ನೆಗೆ ಹಾಕಿ ಅದಕ್ಕೆ ಉತ್ತರ ಕೊಟ್ಟರು, ಮತ್ತೆ ಇನ್ನೂ ಒಂದು ಪ್ರತಿ ಪ್ರಶ್ನೆ ಹಾಕಿ ಇನ್ನೂ ಒಂದು ಉತ್ತರ ಕೊಡ್ತಾರ.
ಅದು ನಾಳೆ ಮಾಡೋಣ, ಈಗ ಹೇಳ್ಬಿಡ್ಲೆ. ಅದನ್ನು ಹೇಗೆ ಹೇಳ್ಬಿಡ್ತೀನಿ ತಾಡ್ರಿ, ಒಂದು ನಿಮಿಷ ಹೇಳಿ ಆಮೇಲೆ ನಾಳೆ ಇದನ್ನು ವಿಶ್ಲೇಷಣೆ ಮಾಡೋಣ. ಎರಡನೇದೇನದ, ಚಿದಾಭಾಸ ಮತ್ತು ಬ್ರಹ್ಮರ ಏಕತ್ವ ರೂಪವಾದ ಜ್ಞಾನದ ವಿಷಯವು ಮಿಥ್ಯವಾಗಿರುತ್ತದೆ. ಆದ್ದರಿಂದ ಅದರ ಅಂದರೆ ವಿಷಯದ ಜ್ಞಾನವಾದರೂ ಕೂಡ ಮಿಥ್ಯವಾಗಿರುತ್ತದೆ. ಜ್ಞಾನದ ವಿಷಯ ಅಂದ್ರೆ ವಿಷಯದ ಜ್ಞಾನ, ಚಿದಾಭಾಸ ಮತ್ತು ಬ್ರಹ್ಮರ ಏಕತ್ವ ಇದೇನದ ವಿಷಯದ ಜ್ಞಾನ, ಜಗತ್ತಿನ ಜ್ಞಾನ ಎರಡೂ ಮಿಥ್ಯವಾಗಿವೆ. ನೀವೇನ್ ತಿಳ್ಕೊಂಡಿರಿ, ಅದು ಜ್ಞಾನನೂ ಮಿಥ್ಯ ಅದ. ಜ್ಞಾನ ಜಗತ್ತಿನ ವ್ಯಾವಹಾರಿಕ ಅದದು, ಜ್ಞಾನದ ವಿಷಯ ಚಿದಾಭಾಸ ಮತ್ತು ಬ್ರಹ್ಮರ ಏಕತ್ವ ಇದು ಮಿಥ್ಯನೇ ಅದ ಎಂದು ಎರಡನೇ ಪಕ್ಷವನ್ನ ನೀನು ಪ್ರಕಟ ಮಾಡಿರುವೆಯೋ ಅದು ಸಂಭವಿಸುವುದಿಲ್ಲ. ಈ ವಿಷಯವನ್ನ ಮುಂದಿನ 185ನೇ ವಿಷಯಾಂಕದಲ್ಲಿ ಪ್ರತಿಪಾದನೆ ಮಾಡುತ್ತೇವೆ. ಇದು ಮುಂದೆ ಡೀಟೇಲ್ ಆಗಿ ಹೇಳೋರದೀವಪ್ಪ. 185ನೇ ಇದರಾಗ, ಒಬ್ಬ ರಾಜನು ಬೇಟೆಗೆ ಹೋಗಿದ್ದ. ಕನಸಿನಲ್ಲಿ ಕಾಲಿಗೆ ನರಿ ಕಚ್ಚಿತ್ತು. ರಾಜನು ವೈದ್ಯನ ಬಳಿಗೆ ಹೋದ. ವೈದ್ಯನ ದುಡ್ಡು ಬೇಕು ಅಂದ. ರಾಜನ ಬಳಿ ಹಣವಿರಲಿಲ್ಲ. ಅಪಾರ ನೋವು ಅನುಭವಿಸುತ್ತಿದ್ದ. ರಾಜನಲ್ಲಿ ರಾಜ್ಯದ ಭಂಡಾರವೇ ಇದೆ, ಆದರೆ ಅದರ ಪ್ರಯೋಜನ ಪ್ರಾತಿಭಾಸಿಕ ವೈದ್ಯನಿಗೆ ಹಣ ಕೊಡಲು ಉಪಯೋಗವಿಲ್ಲ. ಆ ರಾಜನಿಗೆ ಕನಸಿನೊಳಗಿನ ಹಣವೇ ಬೇಕು, ಕನಸಿನಲ್ಲಿನ ವೈದ್ಯನಿಗೆ ಕೊಡಲು ಕನಸಿನ ಹಣವೇ ಬೇಕು. ಮಿಥ್ಯಾ ಜ್ಞಾನ ಅಂದ್ರೆ ಮಿಥ್ಯಾ ಸಂಸಾರ, ಸಮಾನ ಸತ್ಯ ಆದರೇನೆ ದುಃಖದ ನಿವೃತ್ತಿ. ಮಿಥ್ಯವಾದ ಸಂಸಾರ ದುಃಖ ಅಂತೇನದಲ್ಲ, ಅದು ಮಿಥ್ಯವಾದ ಜ್ಞಾನದಿಂದಲೇ ಮಿಥ್ಯಾ ಸಂಸಾರ ದುಃಖ. ಅದನ್ನು ಮಿಥ್ಯ, ಇದನ್ನು ಮಿಥ್ಯ, ಎರಡು ಇದ್ರೆ ಸಮಾನ ಸತ್ಯ ಆದರೇನೆ ದುಃಖ ನಿವೃತ್ತಿ ಸಾಧ್ಯ. ಆಭಾಸನ ಬ್ರಹ್ಮನೊಡನೆ ಏಕತ್ವದ ಮಿಥ್ಯಾ ಜ್ಞಾನವು ಏನದ, ಮಿಥ್ಯಾ ಸಂಸಾರ ನಾಶ ಮಾಡುತ್ತದೆ. ಕಾರಣ ಅದು ಮಿಥ್ಯಾ ಸಂಸಾರದೊಡನೆ ಸಮಾನ ಸತ್ಯವಾಗಿದೆ. ಆಭಾಸನ ಬ್ರಹ್ಮದೊಡನೆ ಏಕತ್ವದ ಮಿಥ್ಯಾ ಜ್ಞಾನ. ಆಭಾಸ ಮಿಥ್ಯ, ಬ್ರಹ್ಮ ಸತ್ಯ. ಆ ಮಿಥ್ಯವಾದ ಆಭಾಸ ನಾನು ಬ್ರಹ್ಮ ಅನ್ಕೊಂಡ್ರೆ ಅದು ಏನದ, ಸುಳ್ಳದು. ಆದರೆ ಆ ಮಿಥ್ಯವಾದ ಜ್ಞಾನದ ಕೆಪಾಸಿಟಿ ಏನದಪ್ಪ ಅಂದ್ರೆ ಮಿಥ್ಯವಾದ ಸಂಸಾರದ ದುಃಖವನ್ನ ಕಳೆಯುವಂತ ಶಕ್ತಿ ಅದಕ್ಕೆ ಆದ. ಈ ರೀತಿಯಾಗಿ ಆಭಾಸನಿಗೆ ಉಂಟಾಗಿರತಕ್ಕಂಥ ಜ್ಞಾನವು ಮಿಥ್ಯವಾಗಿರುತ್ತದೆ. ಆಯ್ತು, ಮಿಥ್ಯದಿಂದ ಮಿಥ್ಯ ಹೊಡಿತೀವಿ ಅಂತ ಹೇಳಿದ. ಮಿಥ್ಯೆಯಾಗಿದ್ದರೂ ಕೂಡ ಸಂಸಾರವೂ ಕೂಡ ಮಿಥ್ಯವಾಗಿದೆ. ಮಿಥ್ಯವಾದ ಜ್ಞಾನದಿಂದ ಮಿಥ್ಯವಾದ ಸಂಸಾರ ನಿವೃತ್ತಿ ಸಂಭವ. ಕಾರಣ ಸಮಾನ ಸತ್ಯ ಉಳ್ಳವುಗಳಲ್ಲೇ ಸಾಧಕ ಬಾಧಕಗಳು ಸಂಭವ ಅಂತೇಳಿ, ನಾ ಬ್ರಹ್ಮ ಆವಾಸ ನಾನೇ ಬ್ರಹ್ಮದೀನಿ ಅಂತೇಳಿ ನೀವು ಸಪ್ತ ಅವಸ್ಥೆಗಳ ಮೂಲಕ ಅವನಿಗೆ ಜ್ಞಾನ ಆಗಂಗೇನೋ ಮಾಡಿದ್ರಿ ಖರೆ, ಆದ್ರೆ ಆಭಾಸನೇ ಮಿಥ್ಯ ಅದನ. ಆಭಾಸ ಬ್ರಹ್ಮ ಅಲ್ಲ. ಬ್ರಹ್ಮ ಅಲ್ಲದ ಆಭಾಸ ನಾ ಬ್ರಹ್ಮ ನಾ ಕೂಟಸ್ಥ ಅನ್ಕೋತಾನಂದ್ರೆ ಮಿಥ್ಯ ಅಲ್ಲ. ಈಗ ಆಭಾಸನಿಗಾದ ಮಿಥ್ಯ ಜ್ಞಾನ ಏನದಲ್ಲ, ಆ ಕೆಪಾಸಿಟಿ ಏನಪ್ಪ, ಅದು ಮಿಥ್ಯ ಜ್ಞಾನ ಅಂತ ಇಟ್ಕೊಂಡ್ಬಿಡಮು. ಇಟ್ಕೊಂಡ ಮೇಲೆ ಮುಂದೇನಾಯ್ತು, ಈ ವಿಷಯ ಮುಂದಿನ ವಿಷಯಾಂಕಗಳಲ್ಲಿ ಡೀಟೇಲ್ ಆಗಿ ಹೇಳೋರದೀವಿ. ಈಗ ಸಂಕ್ಷಿಪ್ತವಾಗಿ ನಿನಗೆ ಉತ್ತರ ಹೇಳಕತ್ತೀನಿ. ಸಮಾನ ಸತ್ಯದಲ್ಲಿ ಇದ್ರೆ ಮಾತ್ರ ವ್ಯವಹಾರಗಳು ಸಾಧಕ ಬಾಧಕಗಳಾಗ್ತವ. ನೀನು ಹೇಳಿದಂತ ಬಾಯಾರಿಕೆ ಮತ್ತ ಮೃಗಜಲ ಈ ರೀತಿ ಅಂದ್ರೆ ನೀ ಹೇಳಿದ ದೃಷ್ಟಾಂತ ಏನದಪ್ಪ ಅಂತಂದ್ರೆ ವಿಷಮ ಸತ್ಯ ಇರುವ ಕಾರಣ ಅದು ಬಾಯಾರಿಕೆ ನೀಗಂಗಿಲ್ಲ. ಮಿಥ್ಯವಾದ ವಸ್ತುವಿನಿಂದ ಜ್ಞಾನದಿಂದ ನಿತ್ಯವಾದ ಸಂಸಾರ ದುಃಖ ನಿವೃತ್ತಿ ಆಗ್ತದ. ಅದಕ್ಕೆ ಕನಸಿನೊಳಗಿರುವಂತ ಪ್ರಾತಿಭಾಸಿಕವಾಗಿರುವಂತ ಹಣದಿಂದ ಪ್ರಾತಿಭಾಸಿಕವಾದಂತ ಸಾಲ ಮುಟ್ಟಿಸ್ಲಿಕ್ಕೆ ಸಾಧ್ಯ ಅದ. ವ್ಯಾವಹಾರಿಕವಾದಂತ ಸಾಲವನ್ನ ವ್ಯಾವಹಾರಿಕ ಹಣದಿಂದ ಮುಟ್ಟಿಸ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ಹಿಂಗೆಲ್ಲ ಅದಪ್ಪ. ಹಿಂಗಾಗಿ
ನಾವೇನ್ ಮಾಡ್ತೀವಿ, ಮುಳ್ಳನ್ನ ಮುಳ್ಳಿನಿಂದ ತೆಗೆದು ಎರಡೂ ಮುಳ್ಳನ್ನು ಬಿಸಾಕ್ತೀವಿ, ಒಂದನ್ನ ಇಟ್ಕೊಳ್ಳಂಗಿಲ್ಲ ನಾವು. ಹಂಗ ಇದು ಆದಪ್ಪ ಮಿಥ್ಯ ಜ್ಞಾನ ಅಂತ ನಾವು ಒಪ್ಕೊಂಡಿವಿ. ಅದೇನು ಸತ್ಯವಾದ ಜ್ಞಾನ ಅಲ್ಲ. ಆಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಏನಾಗ್ತದ, ಅದು ಮಿಥ್ಯವಾದ ಜ್ಞಾನ ಅಂತ ಒಪ್ಕೋತೀವಿ ನಾವು. ಹೆಂಗದ ನೋಡ್ರಿ ಇದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಆಭಾಸ ಮಿಥ್ಯ, ಬ್ರಹ್ಮ ಸತ್ಯ. ಆದ್ರ ಬ್ರಹ್ಮ ಅವನು ನಾನು ಬ್ರಹ್ಮ ಅಂತ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬ್ರಹ್ಮನೇ ಅದನ. ಆಭಾಸ ಹೇಳ್ಕೊಳಕತ್ತಾನ ನಾನು ಬ್ರಹ್ಮ ಅಂತೇಳಿ ಸಾಧನೆಯ ಮೂಲಕ, ಸಪ್ತ ಅವಸ್ಥೆಗಳ ಮೂಲಕ. ಆಭಾಸ ನಾನು ಬ್ರಹ್ಮ ಅನ್ಕೋತಾನ ಅಂತಂದ್ರ ಅವ ಆಭಾಸ ಮಿಥ್ಯ ಅದನ, ಅವನಿಗಾದ ಜ್ಞಾನನು ಮಿಥ್ಯ ಅದ, ಇದರಿಂದ ಸಂಸಾರ ದುಃಖ ನಿವೃತ್ತಿ ಆಗಲ್ಲ ಅಂತಂದ್ರ ಹೆಂಗಾಗಲ್ಲಪ್ಪ ಅಂತಂದ್ರೆ ಪ್ರಾತಿಭಾಸಿಕವಾದಂತ ಈ ಒಂದು ಮೃಗಜಲದಿಂದ ವ್ಯಾವಹಾರಿಕವಾಗಂತ ಬಾಯಾರಿಕೆ ಹೋಗಂಗಿಲ್ಲ, ಅದು ಸರಿ. ಆದ್ರ ಈ ಒಂದು ಸಂಸಾರ ದುಃಖ ಅನ್ನೋದು ವ್ಯಾವಹಾರಿಕ ಆದ ಏನಪ್ಪ ಅಂತ ಕೇಳ್ತಾನ. ಅದು ಪ್ರಾತಿಭಾಸಿಕ ಮಿಥ್ಯನೇ ಅದು. ವ್ಯಾವಹಾರಿಕ ಎಲ್ಲದ? ವ್ಯಾವಹಾರಿಕದಲ್ಲಿ ನೀನು ಆನಂದವಾಗಿಯೇ ಇದ್ದೀಯಾ. ಹೀಗಾಗಿ ಸಮಾನ ಸತ್ಯ ಇದ್ದಲ್ಲೇ ಏನಾಗ್ತದ, ಸಾಧಕ ಬಾಧಕಗಳು ವ್ಯವಹಾರಗಳಾಗ್ತಾವ. ಈಗ ಸಮಾನ ಸತ್ಯ ಇರ್ಲಾರ್ದಕ್ಕ ನಿನಗ ಹಂಗ ಸಂಖ್ಯೆ ಬಂದವ. ನೀನು ಇರೋದು ಹೆಂಗದಿಯಪ್ಪ, ಆನಂದ ಸ್ವರೂಪನೇ ಅದಿ. ನಿನಗ ದುಃಖ ಏನಾಗ್ಯದ ಅದನ್ನು ಮಿಥ್ಯವಾಗಿಯೇ ಇದೆ. ಮಿಥ್ಯವಾದ ದುಃಖವನ್ನ ತೆಗೆಯುವುದಕ್ಕ ಆಭಾಸನ ಮಿಥ್ಯವಾದ ಆಭಾಸನ ಮಿಥ್ಯವಾದ ಅಹಂ ಬ್ರಹ್ಮಾಸ್ಮಿ ಜ್ಞಾನವೇ ಏನಾಗಬೇಕಾಗ್ಯದ, ಬೇಕಾಗ್ಯದ. ಅಲ್ಲಿ ಮುಳ್ಳನ್ನು ತೆಗಿಲಿಕ್ಕೆ ಇನ್ನೊಂದು ಮುಳ್ಳೇ ಬೇಕಾಗ್ಯದ. ಆ ಮುಳ್ಳು ತಗೊಂಡು ನಾವು ಮುಳ್ಳು ತೆಗೆದು ಆ ಅಹಂ ಬ್ರಹ್ಮಾಸ್ಮಿ ಎಂಬ ಮಿಥ್ಯಾಜ್ಞಾನ, ಆಮೇಲೆ ಸಂಸಾರ ದುಃಖ ಎನ್ನುವ ಮಿಥ್ಯ ದುಃಖ ಎರಡನ್ನು ಬಿಸಾಕ್ಬಿಡ್ತೀವಪ್ಪ ಅಂತ ಹೇಳಿ. ಓಕೆನಾ? ಏನಾರ ತಿಳಿತಾ? ಅದೇ ಮತ್ತಷ್ಟೇ. ಮಿಥ್ಯವಾದ ಜ್ಞಾನದಿಂದ ಮಿಥ್ಯವಾದ ದುಃಖ ತೆಗೆದ್ರೆ ಅಲ್ಲಿ ಕೂಟಸ್ಥ ಒಬ್ಬನೇ ಉಳಿತಾನ. ಕೂಟಸ್ಥ ಇರೋದೇ ಒಬ್ಬನೇ ಅವನ. ಈ ಒಂದು ಅಂತಃಕರಣ ಎನ್ನುವ ಉಪಾಧಿ ಉಂಟಾದ ಕಾರಣ, ಅಜ್ಞಾನ ಎನ್ನುವ ಉಪಾಧಿ ಉಂಟಾದ ಕಾರಣ ಬಿಂಬ ಪ್ರತಿಬಿಂಬ ಆಗಿ ಕುಂತವ ಅಷ್ಟೇ. ಕೂಟಸ್ಥ ಆಭಾಸ. ಒಟ್ಟು ಅವನಿಗೆ ಏನಾಗ್ಯದ, ಆಭಾಸನಿಗೆ ಆಗುವ ಬ್ರಹ್ಮಜ್ಞಾನ ಏನ್ ಅದ ಅಲ್ಲ ಅದು ಮಿಥ್ಯ. ಆಭಾಸ ಎಂದಾದ್ರೂ ಬ್ರಹ್ಮ ಅನ್ಕೊಳ್ಳಕ್ ಸಾಧ್ಯ ಏನು ಅಂತಂದ್ರೆ ಅವ ಅನ್ಕೊಂಡದ್ದು ಮಿಥ್ಯ, ಆಭಾಸನು ಮಿಥ್ಯ, ಅವ ಅನ್ಕೊಳ್ಳೋದು ಅಹಂ ಬ್ರಹ್ಮಾಸ್ಮಿ ಜ್ಞಾನನು ಮಿಥ್ಯ ಅಂತೇಳಿ ನಾವು ಒಪ್ಕೋತೀವಿ. ಆದ್ರೆ ಅದು ಅದಕ್ಕೇನ್ ಸಾಮರ್ಥ್ಯ ಅದ ಅಂತ ಬ್ರಹ್ಮಜ್ಞಾನಕ್ಕ ಅಂತಂದ್ರೆ, ಅಂತ ಬ್ರಹ್ಮಜ್ಞಾನಕ್ಕೆ ಏನ್ ಸಾಧ್ಯ ಅದ? ಮಿಥ್ಯವಾದ ಸಂಸಾರ ದುಃಖವನ್ನ ನಿವೃತ್ತಿ ಮಾಡುವಂತ ಸಾಮರ್ಥ್ಯ ಅದಕ್ಕೆ ಆದ. ಯಾಕಂದ್ರ ಎರಡೂ ಏನದವ, ಸಮಾನ ಸತ್ಯ ಅದಾವ. ಎರಡೂ ಸಮಾನ ಸತ್ಯ ಅದಾವ. ಹೀಗಿರುವುದರ ಕಾರಣ ಏನಾಗ್ತದ, ಒಂದನ್ನ ಒಂದು ಹೊಡೆದಾಗ್ತವ. ಇನ್ನು ವಿಚಾರ ಮಾಡ್ರಿ. ಇವತ್ತಿನ ಪಾಠ 2 ಸಾರಿ 3 ಸಾರಿ ಹಚ್ಚಿಕೊಂಡು ಕೇಳ್ರಿ, ಅರ್ಥ ಆಗ್ತದೆ. ಸಮಾನ ಸತ್ಯ ಇರಬೇಕು. ಸಂಸಾರ ದುಃಖ ಪ್ರಾತಿಭಾಸಿಕ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅದನ್ನು ಪ್ರಾತಿಭಾಸಿಕ. ಎರಡೂ ಸಮಾನ ಸತ್ಯ ಇರುವ ಕಾರಣ ನೀವು ಅದಕ್ಕೆ ಸಂಸಾರ ದುಃಖಕ್ಕ ವ್ಯಾವಹಾರಿಕ ಅಂದ್ರೆ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನನು ವ್ಯಾವಹಾರಿಕ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ನೀವು ಪ್ರಾತಿಭಾಸಿಕ ಅಂತಿದ್ರಿ ಅಂದ್ರೆ ಆ ಮಿಥ್ಯ ಜ್ಞಾನನು ಪ್ರಾತಿಭಾಸಿಕ. ಯಾವುದ್ರಾಗಾರ ಒಂದ್ರಾಗ ಸೆಟ್ ಮಾಡ್ರ, ಅದನ್ನು ಮಿಥ್ಯ ಇದನ್ನು ಮಿಥ್ಯ, ಎಲ್ಲ ಮಿಥ್ಯನೇ. ಅವು ಮೂರು ಪರಮಾತ್ಮ ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ. ಅಲ್ಲಿ ಪ್ರಾತಿಭಾಸಿಕ, ಇಲ್ಲಿ ವ್ಯಾವಹಾರಿಕ ಇದ್ರ ಆಗಂಗಿಲ್ಲ. ಎರಡೂ ಒಂದೇ ಸತ್ತದೊಳಗೆ ಇದ್ದದಕ್ಕೆ ಅವು ತೆಗೆದು ಹಾಕ್ಲಕ್ ಬರ್ತದ ಅನ್ನಂತ ಮಾತು ಹೇಳಿದರು.
ನೀವದಿರಿ ಆನಂದ ಸ್ವರೂಪ. ನಿಮ್ಗೇನ್ ದುಃಖ ಆಗ್ತದೋ ಅದೆಲ್ಲ ಮಿಥ್ಯವಾದ ಜ್ಞಾನ. ನಿಮ್ಮ ಆನಂದ ಸ್ವರೂಪದ ವಿಸ್ಮೃತಿಯಾದ ಕಾರಣ ನಿಮಗೆ ದುಃಖ ಆಗ್ಯದ. ಆ ದುಃಖವನ್ನ ನೀವು ಪ್ರಾತಿಭಾಸಿಕ ಅಂತಿರೋ ವ್ಯಾವಹಾರಿಕ ಅಂತಿರೋ ಅದು ನಿಮಗೆ ಬಿಟ್ಟದ್ದು. ನೀವು ಪ್ರಾತಿಭಾಸಿಕ ಅಂತಿದ್ರಿ ಅಂತಂದ್ರ ಆಭಾಸನಿಗೆ ಆದಂತ ಮಿಥ್ಯವಾದ ಅಹಂ ಬ್ರಹ್ಮಾಸ್ಮಿ ಜ್ಞಾನನು ಪ್ರಾತಿಭಾಸಿಕ ಅಂತ ತಿಳ್ಕೊಂಡು ಏನ್ ಮಾಡಬೇಕು? ಪ್ರಾತಿಭಾಸಿಕವಾದಂತ ಬ್ರಹ್ಮಜ್ಞಾನದಿಂದ ಆಭಾಸನೆಗೆ ಉಂಟಾದ ಮಿಥ್ಯವಾದ ಬ್ರಹ್ಮಜ್ಞಾನದಿಂದ ಪ್ರಾತಿಭಾಸಿಕವಾದಂತ ದುಃಖ ನಿವೃತ್ತಿ ಆಗುತ್ತದೆ. ಆ ದುಃಖ ಹೆಂಗದ? ಪ್ರಾತಿಭಾಸಿಕ ಅದ ವ್ಯಾವಹಾರಿಕ ಅದರಿ? ತೋರಿಕೆ ಮತ್ತು ಇರುವಿಕೆ ಅದ, ಎರಡು ಅದಾವ ಏನು ಒಂದೇ ಅದಾವ? ತೋರಿಕೆಯಲ್ಲಿ ಒಂದೇ ಅದ. ಮತ್ತು ಅಹಂ ಬ್ರಹ್ಮಾಸ್ಮಿ ಜ್ಞಾನನು ಅದಕ್ಕೇನು ಇರುವಿಕೆ ಅನ್ನೋದಿಲ್ಲ, ಅದು ಏನದ ಪ್ರಾತಿಭಾಸಿಕವಾಗಿ ಅದ, ಅದಕ್ಕೇನು ಇರುವಿಕೆ ಇಲ್ಲ. ಮಿಥ್ಯವಾದ ಆಭಾಸನಲ್ಲಿ ಉಂಟಾದ ಮಿಥ್ಯವಾದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅದು ಪ್ರಾತಿಭಾಸಿಕ, ಅದು ಇರುವಿಕೆಯಲ್ಲಿ ಇಲ್ಲ, ಅದು ತೋರಿಕೆಯಲ್ಲೇ ಅದು. ಹೀಗಾಗಿ ಎರಡು ಪ್ರಾತಿಭಾಸಿಕ ಆಗಿದ್ದಕ್ಕ ಏನಾಗ್ತದ? ಮಿಥ್ಯವಾದ ಅಜ್ಞಾನ ಮಿಥ್ಯವಾದ ಬ್ರಹ್ಮಜ್ಞಾನದಿಂದ ನಷ್ಟ ಆಗ್ತದ. ನೀವೇನ್ ಸಾಧನೆ ಮಾಡ್ಲಕತ್ತೀರಿ ಈಗ? ಮಿಥ್ಯವಾದ ಬ್ರಹ್ಮಜ್ಞಾನ, ಸತ್ಯವಾದ ಬ್ರಹ್ಮಜ್ಞಾನ ಅಲ್ಲ, ಸತ್ಯವಾದ ಬ್ರಹ್ಮ ಸ್ವರೂಪ ನೀವು ಅದಿರಿ. ಸಂಸಾರ ದುಃಖ ನಿವೃತ್ತಿ ಮಾಡ್ಕೊಳಕ ಮಿಥ್ಯವಾದ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಮಾಡ್ಕೊತೀವಿ. ಎಷ್ಟು ತಲೆ ಓಡಿತಾರ ನೋಡ್ರಿ ಇದ್ರ. ಇಂಟ್ರೆಸ್ಟಿಂಗ್. ನಾಳೆಗೆ ಇಲ್ಲಿ ತನ ಏನ್ ಹೇಳಿವಿ ಅದರದೆಲ್ಲ ಪುನರಾವರ್ತನೆ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋದು. ಮತ್ತೆ ಹಿಂದೆ ಓದೋದು ಬೇಡ, ಮುಂದೆ ಹೋಗೋಣ. ಪರಮಾನಂದ ಯಾರೇನ್ ಮಾತಾಡ್ಬೇಕ ಇವತ್ತಿನ ಪಾಠದ ಬಗ್ಗೆ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಎಷ್ಟಾಯ್ತು ಟೈಮು? 8:18 ಆಯ್ತು. ಆಯ್ತು, ನಾವು ನಡಿತೇವೆ. ಹೋಗ್ಬೇಕ 4 ಗಂಟೆಗೆ ನಿದ್ದೆ ಹತ್ತಿದೆ ಇವತ್ತು. ಏನ್ ಮಾಡ್ಬೇಕು? ಮತ್ತೇನು ಯಾರು ಮಾತಾಡ್ಬೇಕು? ಏನಾರ ಹೇಳ್ಬೇಕಾ? ಬೇರೆ ಟೈಮ್ ಇಟ್ಕೊಳ್ರಿ. ಮುಂಜಾನೆ ಡ್ಯೂಟಿ ಟೈಮ್ ಅದಲ್ಲ, ಸಾಯಂಕಾಲ ಅವ್ರು ಯಾವಾಗ ಅಂತಾರ ಬೇರೆ ಟೈಮ್ನಾಗ ಚರ್ಚೆ ಮಾಡ್ರಿ. ನನಗ ಲೈನ್ದಾಗ ತಗೋರಿ, ಮಾತಾಡ್ತೇನೆ. ಬೇರೆ ಟೈಮ್ನಾಗ ಲೈನಾಗ ಬರ್ರಿ. ಒಂದಿಬ್ರು ಯಾರ ಹಿರಿಯರಿಗೆ ಕರ್ಕೋರಿ. ನಾವೇ 2-3 ಕೂಡಿ ಮಾಡೋದಕ್ಕಿಂತ ಒಂದಿಬ್ಬರು ಹಿರಿಯರು ಯಾರು ದೊಡ್ಡವ್ರಿಗೆ ಕರ್ಕೋರಿ. ಕರ್ಕೊಂಡು ಸಾಯಂಕಾಲ ಎಲ್ಲರೂ ಕೂಡ ಚರ್ಚೆ ಮಾಡಿ ನನಗ ಲೈನ್ ಆಗಿ ತಗೋರಿ, ಬರ್ತೇನೆ. ಅವ್ರ ಸಂಗಟ್ ಮೊದಲು ಮಾತಾಡಿ ಒಂದು ಫೋನ್ ಮಾಡಿ ತಿಳಿಸ್ಬಿಡ್ರಿ ಯಾರ್ಯಾರಿಗೆ ಕರ್ಕೋಬೇಕಂತೀರಿ, ಯಾರ್ಯಾರು ಬರ್ತಾರ. 3-4 ಮಂದಿ ಕೂಡಿ ಚರ್ಚೆ ಮಾಡಿ ಬಗೆಹರಿಸ್ತಾರ. ಸಂಜೆ ಪಾಠಕ್ಕಾರೆ ಬರ್ಲಿ, ಸಾಯಂಕಾಲ ಬೇರೆ ಟೈಮ್ನಾಗರ ಇಟ್ಕೋರಿ. ಯಾವಾಗಾರ 6 ಗಂಟೆ ನಂತರ ಏನ್ ಮಾಡ್ಕೊ. ಇಲ್ಲ ಸಂಜೆ ಪಾಠಕ್ಕೆ ಬಂದ್ರೆ ಇನ್ನ ಚಲೋ. ಸಂಜೆ ಪಾಠವಾಗಿ ಚರ್ಚೆ ಮಾಡ.